ನಮಸ್ಕಾರ ಸ್ನೇಹಿತರೆ, ಒಂದು ಖುಷಿ ಸುದ್ದಿ ಏನಪ್ಪ ಅಂತಂದರೆ ಇಂಡಿಯನ್ ಪೋಸ್ಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ನೋಟಿಫಿಕೇಶನ್ ಔಟ್ ಆಗಿದೆ. ಒಟ್ಟು ವೇಕೆನ್ಸಿನ ನೋಡೋದಾದರೆ 25,000ಕ್ಕೂ ಅಧಿಕ ಹುದ್ದೆಗಳನ್ನು ಇಲ್ಲಿ ಕರಿಬಹುದಾಗಿದೆ. ಬಟ್ ಎಷ್ಟು ಸರ್ಕಲ್ನಲ್ಲಿ ಪೋಸ್ಟ್ಗಳನ್ನ ಕರಿತಾರಂತ ಈ ವಿಡಿಯೋದಲ್ಲಿ ಡೀಟೇಲ್ ನೋಡೋಣ. ನೆಕ್ಸ್ಟು ಎಜುಕೇಷನ್ ಏನಾಗಿರಬೇಕು, ಆಮೇಲೆ ಏಜ್ ಲಿಮಿಟ್ ಎಷ್ಟು, ಯಾವ್ಯಾವ ಒಂದು ಕೆಟಗರಿಗೆ ಏಜ್ ರಿಲ್ಯಾಕ್ಸೇಷನ್ ಇದೆ. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಎಲ್ಲ ಮಾಹಿತಿ ಕೊಡ್ತೀನಿ. ನೆಕ್ಸ್ಟು ಸ್ಯಾಲ್ರಿ ಬಗ್ಗೆನೂ ಇದರಲ್ಲಿ ಮಾಹಿತಿ ಕೊಡ್ತೀನಿ. ಫಸ್ಟ್ಗೆ ನೋಡ್ಕೊಳ್ಳಿ, ಇಲ್ಲಿ ಯೂಸರ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋದು ಅಂತಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋದು 31ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, ಇದೇ ತಿಂಗಳು. ಓಕೆ, ನೆಕ್ಸ್ಟು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 2ನೇ ತಿಂಗಳು, ಮುಂದಿನ ತಿಂಗಳು ಅಂತಂದರೆ 2ನೇ ತಾರೀಕು 9ನೇ ತಿಂಗಳು. ಓಕೆ, ನೆಕ್ಸ್ಟು ಎಡಿಟು ಕರೆಕ್ಷನ್ನು ನಿಮಗೆ 23ನೇ ತಾರೀಕು ಕೊಡ್ತಾರೆ 9ನೇ ತಿಂಗಳಲ್ಲಿ. ಓಕೆ, ನೋಟಿಫಿಕೇಷನಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ ಇವಾಗ. ಫಸ್ಟ್ಗೆ ಸೊ ನೋಡಿ, ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು ಮತ್ತು OTR ಎಲ್ಲ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಯಾವುದ್ರ ಬಗ್ಗೆ ನೋಡೋಣಪ್ಪ ಅಂತಂದರೆ ಇಲ್ಲಿ ಸ್ಯಾಲ್ರಿ ಬಗ್ಗೆ ನೋಡ್ತಾ ಹೋದರೆ BPMದವ್ರಿಗೆ 12,000ರಿಂದ 29,389 ರೂಪಾಯಿವರೆಗೆ ಇದೆ. ಮತ್ತು ABPM ಡಾಕ್ ಸೇವಕರಿಗೆ 10,000ರಿಂದ 24,470 ರೂಪಾಯಿವರೆಗೂ ಸ್ಯಾಲ್ರಿನ ನೋಡ್ಬೋದು. ನೆಕ್ಸ್ಟ್ ಏಜ್ ಲಿಮಿಟ್ ಬಗ್ಗೆ ನೋಡ್ತಾ ಹೋದರೆ ಮಿನಿಮಮ್ ಏಜು 18 ವರ್ಷ ಆಗಿರಬೇಕು. ನೆಕ್ಸ್ಟು ಮ್ಯಾಕ್ಸಿಮಮ್ ಏಜು 40 ವರ್ಷ ಆಗೋವರೆಗೂ ನಡೆಯುತ್ತೆ. ಮತ್ತು ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ SC STದವ್ರಿಗೆ 5 ವರ್ಷ, ಮತ್ತು ನೆಕ್ಸ್ಟು OBCದವ್ರಿಗೆ 3 ವರ್ಷ. ನೆಕ್ಸ್ಟು EWSದವ್ರಿಗೆ ಯಾವುದೇ ರೀತಿ ರಿಲ್ಯಾಕ್ಸೇಷನ್ ಕೊಟ್ಟಿಲ್ಲ ಇಲ್ಲಿ. ಓಕೆ, PWBDದವ್ರಿಗೆ 10 ವರ್ಷ ಇದೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋದರೆ ನಿಮಗಿಲ್ಲಿ ಕ್ವಾಲಿಫಿಕೇಷನ್ ನೋಡೋದಾದರೆ ನಿಮಗೆ ನಾನು ಮೊದಲೇ ಹೇಳ್ಬೇಕಾಗಿತ್ತು, ಹೇಳಿಲ್ಲ. ಫಸ್ಟು SSLCನ ಕಂಪ್ಲೀಟ್ ಆಗಿರಬೇಕು. ನೆಕ್ಸ್ಟ್ ಅದ್ರ ಜೊತೆಗೆ ನಾಲೆಜ್ ಆಫ್ ಕಂಪ್ಯೂಟರ್ ಜ್ಞಾನ ಇರಬೇಕು. ನೆಕ್ಸ್ಟು ನಾಲೆಜ್ ಆಫ್ ಸೈಕ್ಲಿಂಗ್ ಅಂತಂದರೆ ನಿಮಗೆ ಸೈಕ್ಲಿಂಗ್ ಮಾಡೋದ್ರ ಬಗ್ಗೆ ಅಂದರೆ ಸೈಕಲ್ ಹೊಡೆಯೋಕ್ಕೆ ಬರಬೇಕು. ನೆಕ್ಸ್ಟು ಅಡ್ವೊಕೇಟ್ ಮೀನ್ಸ್ ಆಫ್ ಲೈವ್ಹುಡ್ ಅಂತ ಇರ್ತೈತಿ, ಸೊ ಅದನ್ನು ನೀವು ಕೂಡ ನೋಡ್ಕೊಳ್ಬೋದು. ನೆಕ್ಸ್ಟು ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂತ ನೋಡೋದಾದರೆ ಒಂದನೇದ್ದು ಮಾರ್ಕ್ಶೀಟು, ನೆಕ್ಸ್ಟು ಐಡೆಂಟಿಟಿ ಪ್ರೂಫು, ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟು, PWBD ಇದ್ದರೆ ಅದ್ರ ಸರ್ಟಿಫಿಕೇಟ್ ಬೇಕು, EWS ಇದ್ದವ್ರಿಗೆ EWS ಸರ್ಟಿಫಿಕೇಟ್ ಬೇಕು, ಮತ್ತು ಟ್ರಾನ್ಸ್ಜೆಂಡರ್ ಅಂತಂದರೆ ತೃತೀಯ ಲಿಂಗದವ್ರಿಗೆ ಆ ಸರ್ಟಿಫಿಕೇಟ್ ಇರಬೇಕು. ನೆಕ್ಸ್ಟು ಡೇಟ್ ಆಫ್ ಬರ್ತ್ ಪ್ರೂಫ್ ಅಂತಂದರೆ ಆಧಾರ್ ಕಾರ್ಡ್ ಇರಬೇಕು. ಓಕೆ, ಡಾಕ್ಯುಮೆಂಟ್ಸ್ ಇದೆಲ್ಲ ಇರಬೇಕು. ಸೊ ರೆಡಿ ಮಾಡಿ ಇಟ್ಕೊಳ್ಳಿ ಯಾರ್ಯಾರ್ದಿಲ್ಲ. ಸೊ ನೋಡಿ, ಒಬ್ಬೊಬ್ರದ್ದು ಕಾಸ್ಟ್ ಸರ್ಟಿಫಿಕೇಟು ಮತ್ತು ಇನ್ನಿತರ ಸರ್ಟಿಫಿಕೇಟ್ಗಳು ಡೇಟು ಕಂಪ್ಲೀಟ್ ಆಗಿರುತ್ತೆ. ಸೊ ಅದನ್ನು ಒಂದು ಸಾರಿ ಚೆಕ್ ಮಾಡಿಕೊಂಡು ಸರಿಯಾಗಿ ಡಾಕ್ಯುಮೆಂಟ್ಸ್ನ ಕಂಪ್ಲೀಟಾಗಿ ಇಟ್ಕೊಳ್ಳಿ. ಒಳ್ಳೆ ಮಾರ್ಕ್ಸ್ ಇರೋರು ದಯವಿಟ್ಟು ಈ ಅಪ್ಲಿಕೇಶನ್ನ ಯಾರೂ ಮಿಸ್ ಮಾಡ್ಕೋಬೇಡಿ, ಆಯಿತಾ. ನೆಕ್ಸ್ಟ್ ನೋಡೋದಾದರೆ ನೋಡಿ, ನೀವೇನಾದರೂ ಮೊಬೈಲ್ನಲ್ಲೇ ಅಪ್ಲಿಕೇಶನ್ನ ಸಲ್ಲಿಸಬೇಕು ಅಂತಂದರೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಪ್ಪ ಅಂತಂದರೆ JPG ಮತ್ತು JPEG ಅಂತ ಒಂದು ಇಮೇಜ್ನ ಜನ್ರೇಟ್ ಮಾಡೋದು ಬರುತ್ತೆ. ಸೊ ಅಲ್ಲಿ ಫೈಲ್ ಸೈಜ್ನ ನಿಮ್ಮ ಫೋಟೋನ 30 KB ದಿಂದ 100 KB ಇಟ್ಕೊಳ್ಳಿ. ಓಕೆ, ಅಂತಂದರೆ ಪಿಕ್ಸೆಲ್ ಸೆಟ್ ಇರಬೇಕಪ್ಪ ಅಂತಂದರೆ 320x400 ಪಿಕ್ಸೆಲ್ಸ್ ಇರಬೇಕು. ನೀವು ಪಿಕ್ಸೆಲ್ ಲ್ಯಾಬಲ್ಲಿ ಸೊ ಅದನ್ನು ಎಡಿಟ್ ಮಾಡ್ಕೊಳ್ಬೋದು. ನೆಕ್ಸ್ಟು ನಿಮಗೆ ಇದ್ರ ಬಗ್ಗೆ ನಾನು ಅಪ್ಲಿಕೇಶನ್ ಹಾಕುವಾಗ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು OTRನ ಯಾವ ರೀತಿ ಸಲ್ಲಿಸಬೇಕಂತ OTR ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ OTR ಬಗ್ಗೆ ತಿಳಿಸ್ಕೊಡ್ತೀನಿ. OTR ವಿಂಡೋ ಓಪನ್ ಆಗುತ್ತಲ್ಲ ಆವಾಗ OTR ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಅಪ್ಲಿಕೇಶನ್ ಹಾಕುವಾಗ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅಂತೇಳಿ ಅದನ್ನೂ ಕೂಡ ವಿಡಿಯೋ ಮಾಡ್ತೀನಿ. ನಿಮಗೆ ಆದಷ್ಟು ಬೇಗ ನನ್ನ ಯೂಟ್ಯೂಬ್ ನೋಟಿಫಿಕೇಷನ್ ಬರಲಿಲ್ಲಪ್ಪ ಅಂತಂದರೂ ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿರಿ. ಆ ಟೆಲಿಗ್ರಾಮ್ದಾಗ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ಲಿಂಕ್ನ ಅಲ್ಲಿ ಕೊಟ್ಟಿರ್ತೀನಿ, ಆಯಿತಾ. ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಹೆಂಗಿರ್ಬೇಕಪ್ಪ ಅಂತಂದರೆ ಪ್ಲೇನ್ ವೈಟ್ ಆರ್ ಲೈಟ್ ಕಲರ್ ಆಗಿರಬೇಕು ಬ್ಯಾಕ್ಗ್ರೌಂಡ್, ಇಮೇಜ್ ಬ್ಯಾಕ್ಗ್ರೌಂಡು. ಓಕೆ, ಆ ರೀತಿ ನೀವು ಒಂದು ಇಮೇಜ್ನ ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಸಿಗ್ನೇಚರ್ ನೋಡ್ಬೇಕಂತಂದರೆ ಬ್ಲ್ಯಾಕ್ ಆರ್ ಬ್ಲೂ ಪೆನ್ನಿಂದ ಬರೆದಿರಬೇಕು. JPEG ಅಂತ ಫೈಲ್ನ ಕನ್ವರ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಫೈಲ್ ಸೈಜು 20 KB ದಿಂದ 100 KB ಇರಬೇಕು. ಓಕೆ, ನೆಕ್ಸ್ಟ್ ನೋಡಿರಿ, ಬ್ಯಾಕ್ಗ್ರೌಂಡು ಪ್ಲೇನ್ ವೈಟ್ ಇದ್ದರೆ ಒಳ್ಳೆ ಚೆನ್ನಾಗಿರುತ್ತೆ. ಓಕೆ, ಅಪ್ಲಿಕೇಶನ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಆಯಿತಾ. ನೋಡ್ರಿ, ಇಲ್ಲಿ ಸರ್ಕಲ್ಗಳನ್ನ ಕೊಟ್ಟಿದ್ದಾರೆ, ಯಾವ್ಯಾವ ಸರ್ಕಲಲ್ಲಿ ಯಾವ್ಯಾವ ಭಾಷೆ ಇರಬೇಕಂತ. ಸೊ ನಮ್ಮ ಎಷ್ಟು ಸರ್ಕಲ್ಗಳನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಸೊ ಫಸ್ಟ್ ಒಂದು ಆಂಧ್ರ ಪ್ರದೇಶ್, ಆಸಾಮ್, ಬಿಹಾರ್, ಛತ್ತೀಸ್ಗಢ, ಡೆಲ್ಲಿ, ಗುಜರಾತ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಮ್ಮು ಆ್ಯಂಡ್ ಕಾಶ್ಮೀರ್, ಜಾರ್ಖಂಡ್, ಕರ್ನಾಟಕ, ಕೇರಳ,
ಮಧ್ಯಪ್ರದೇಶ್, ಮಹಾರಾಷ್ಟ್ರ, ನಾರ್ತ್ ಈಸ್ಟ್, ನೆಕ್ಸ್ಟ್ ಒಡಿಶಾ, ಪಂಜಾಬ್, ರಾಜಸ್ಥಾನ್, ತಮಿಳುನಾಡು, ತೆಲಂಗಾಣ, ಉತ್ತರ ಪ್ರದೇಶ್, ಉತ್ತರಾಖಂಡ್, ವೆಸ್ಟ್ ಬೆಂಗಾಲ್. ಓಕೆ, ಕರ್ನಾಟಕ ಕಾಣಿಸ್ಲಿಲ್ಲ, ಒಂದು ನಿಮಿಷ. ಓಕೆ, ಇಲ್ಲಿ ಕರ್ನಾಟಕ ಕೂಡ ಇದೆ, 11ನೇ ನಂಬರು ಕರ್ನಾಟಕ ಇದೆ. ಸೊ ವೇಕೆನ್ಸೀಸು ಎಷ್ಟಿದೆಯಪ್ಪ ಅನ್ನೋದನ್ನು ನಾವು ನೋಡೋದಾದರೆ ಇಲ್ಲಿ ನಾನು ಅಂದಾಜಾಗಿ ಹೇಳಿಲ್ಲ 20,000ಕ್ಕೂ ಹೆಚ್ಚು ಅಂತ. ಸೊ ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ ಇವತ್ತು ನೋಟಿಫಿಕೇಶನ್ ಬಂದಿದೆ ಅಂತ ನೋಡೋಕ್ಕೆ. ಸೊ ಅಲ್ಲಿ ನೋಡಿ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ 31 ಎಲ್ಲ ಡೇಟನ್ನು ಕೊಟ್ಟಿದ್ದಾರೆ, ಎಲ್ಲನೂ ಕೊಟ್ಟಿದ್ದಾರೆ, ಪ್ರೊಸೆಸ್ಸು ಕೊಟ್ಟಿದ್ದಾರೆ. ನೆಕ್ಸ್ಟು ನಿಮಗೆ ಇಲ್ಲಿ ನೋಡ್ಕೊಳ್ತಾ ಇರ್ಬೋದು ಓವರ್ 25,000 ಅಂತಂದರೆ 25ಕ್ಕೂ ಹೆಚ್ಚು ವೇಕೆನ್ಸೀಸ್ ಇರ್ಬೋದು ಅಂತ. ಸೊ ನೋಡಿ ಗೂಗಲ್ನಲ್ಲಿ ಹೇಳಿದ್ದಾರೆ. ಸೊ ಇದು 100% ನಿಜ ಇರ್ಬೋದು. ಸೊ ನೋಡಿ 25,000 ಪ್ಲಸ್ಸು ವೇಕೆನ್ಸಿ ಅಂತಲೇ 100% ಬರುತ್ತೆ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಅಪ್ಲಿಕೇಶನ್ ಹಾಕುವಾಗ ಸರಿಯಾಗಿ ಹಾಕ್ಕೊಳ್ಳಿ. ಯಾವ ಒಂದು ಸರ್ಕಲ್ಗೆ ಸಲ್ಲಿಸ್ತೀರ ನೋಡಿ ಕರ್ನಾಟಕದಲ್ಲಿ ಮತ್ತು ಹಲವಾರು ಇವು ಬರುತ್ತೆ. ಸೊ ಅಲ್ಲಿ ಎಲ್ಲಿ ಯಾವ ಡಿಸ್ಟಿಕ್ಕಿಗೆ ಸಲ್ಲಿಸ್ತಾ ಇದ್ದೀರಾ, ಸೊ ಯಾವ ಡಿಸ್ಟಿಕಲ್ಲಿ ಎಷ್ಟು ಜಾಬ್ ಇದೆ, ಸೊ ಅದನ್ನು ನೋಡಿಕೊಂಡು ನೀವು ಆ ಸರ್ಕಲ್ಗೆ ಅಪ್ಲೈ ಮಾಡಿ. ಯಾಕಂತಂದರೆ ಒಂದೊಂದು ತಕ್ಷಣ ಯಾರೋ ಹಾಕಿದ್ರು ಅಂತ ನೀವು ಹಾಕೋಕ್ಕೋಬೇಡಿ. ಸೊ ನಿಮ್ಮ ಮಾರ್ಕ್ಸ್ನ ಮತ್ತು ನಿಮ್ಮ ಯಾವ ರೀತಿ ಹೋದ ಸರಿ ಪ್ರೀವಿಯಸ್ ಇಯರ್ದು ನೋಡ್ಕೊಳ್ಳಿ ಒಂದು ಸ್ವಲ್ಪ. ಯಾಕಂದರೆ ಒಂದು 5-6 ವರ್ಷದ್ದು ಒಂದು 5-6 ಸರಿ ಅಪ್ಲಿಕೇಶನ್ ಕರೆದಿರ್ತಾರಲ್ಲ, ಸೊ ಅಪ್ಲಿಕೇಶನಲ್ಲಿ ಯಾವ್ದು ಜಾಸ್ತಿ ಕಟಪ್ ಎಲ್ಲಿ ನಿಲ್ಲುತ್ತೆ ಮತ್ತು ಎಲ್ಲೇ ಕಡಿಮೆ ನಿಂತಿದೆ, ಸೊ ಅದನ್ನೆಲ್ಲ ಒಂದು ಸ್ವಲ್ಪ ವೆರಿಫೈ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಹಾಗೆ ಹಾಕಕ್ಕೆ ಹೋಗಬೇಡಿ ಯಾವತ್ತು. ಓಕೆ, ಸೊ ನಾನು ಸಾಧ್ಯ ಆದರೆ ನೋಡ್ತೀನಿ ಯಾವುದರಲ್ಲಿ ಕಡಿಮೆ ಕಟ್ ಆಫ್ ನಿಲ್ಬೋದು ಅಂತ ಒಂದು ಅಂದಾಜಿನ ಮೇಲೆ ಹೇಳ್ತೀನಿ. 100% ಅಂತೂ ಇರಲ್ಲ, ಈಗಲೇ ಹೇಳ್ತೀನಿ 100% ಅಂತೂ ಇರಲ್ಲ. ಒಂದು ಅಂದಾಜಿನ ಮೇರೆಗೆ ಹೇಳು ಅಂದರೆ ಹೇಳ್ತೀನಿ, ವಿಡಿಯೋನ ಮಾಡಿಕೊಡ್ತೀನಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.